ಪ್ರಸ್ತುತ ಎಲ್ಲೆಡೆ ಸುಡು ಬಿಸಿಲು ಕಂಡುಬರುತ್ತಿದೆ. ದಿನದಿಂದ ದಿನಕ್ಕೆ ತಾಪಮಾನ ಏರುತ್ತಿದೆ. ಇದರಿಂದ ಪಶು ಪಕ್ಷಿಗಳಿಗೆ ಕುಡಿಯುವ ನೀರು, ಆಹಾರದ ಸಮಸ್ಯೆ ಎದುರಾಗುತ್ತಿದೆ. ಹಸಿವು ಇಂಗಿಸಿಕೊಳ್ಳಲು ಮೂಕ ಪ್ರಾಣಿಗಳು ಅಕ್ಷರಶಃ ಪರದಾಡುತ್ತಿವೆ. ಈ ನಡುವೆ ಶಿವಮೊಗ್ಗ ನಗರದ ಹೊರವಲಯ ಎಂಎಸ್ಕೆ ಸಿಟಿ ಲೇಔಟ್ ನಿವಾಸಿಯಾದ ನಿವೃತ್ತ ಕೆಎಸ್ಆರ್ಟಿಸಿ ಸಂಸ್ಥೆ ನೌಕರ ಹಾಗೂ ಕೆಎಚ್ಬಿ ನಿವಾಸಿಗಳ ಸಂಘದ ಗೌರವಾಧ್ಯಕ್ಷರು ಆದ ರಾಮಚಂದ್ರ ರವರು ಮನೆಯ ಮುಂಭಾಗ ಪಶು ಪಕ್ಷಿ ಶ್ವಾನಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಪಕ್ಷಿಗಳಿಗೆ ದವಸ ಧಾನ್ಯ, ಜಾನುವಾರುಗಳಿಗೆ ಹಣ್ಣು ಹಂಪಲು ನೀಡಿ ಹಸಿವು ಇಂಗಿಸುವ ಮಾನವೀಯ ಕಾರ್ಯ ನಡೆಸುತ್ತಿದ್ದಾರೆ. ರಾಮಚಂದ್ರ ಕುಟುಂಬ ಸದಸ್ಯರ ಮಾನವೀಯ ಕಾರ್ಯವು ಸುತ್ತಮುತ್ತಲಿನ ಬಡಾವಣೆ ನಿವಾಸಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಜಾಸ್ತಿ ಇದೆ, ಬಿಸಿಲು ಭಾಳ ಇರೋದ್ರಿಂದ ಇಲ್ಲಿ ದನಕರುಗಳು ಭಾಳ ಇದ್ದಾವೆ. ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಭಾಳ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನೀರಿನ ಟ್ಯಾಂಕ್ ಇಟ್ಟಿದ್ವಿ. ದಿವಸಕ್ಕೆ 2 ಸಲ ನೀರಿನ ಟ್ಯಾಂಕನ್ನು ಫುಲ್ ಮಾಡ್ತೀನಿ. ನಾಯಿಗಳಿಗೆ ಬೆಳಗ್ಗೆ ಮುಂಚೆ ಬಿಸ್ಕೆಟ್ ಹಾಕ್ತೀನಿ. ಆಮೇಲೆ ಹಕ್ಕಿಗಳಿಗೆಲ್ಲ ಅಕ್ಕಿ ಹಾಕ್ತೀನಿ. ಹಾಗಾಗಿ ಹಕ್ಕಿಗಳು, ನಾಯಿಗಳು, ದನಕರುಗಳು ಯಾವಾಗಲೂ ನಮ್ಮ ಮನೆ ಬಾಗಿಲಲ್ಲಿ ಇರ್ತವೆ. ನಮಗೆ ಅದೇ ಒಂದು ಭಾಳ ಖುಷಿ. ಎಲ್ಲವೂ ಬಂದು ನೀರು ಕುಡಿದು ನಮ್ಗೆ ಹಾರೈಸ್ತಾವಲ್ಲ, ಅದು ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಸರ್. ಟ್ಯಾಂಕನ್ನು 2 ದಿವಸಕ್ಕೊಂದು ಸಲ ನೀರಿನ ಟ್ಯಾಂಕನ್ನು ಕ್ಲೀನ್ ಮಾಡ್ತೀವಿ. ಯಾಕಂದರೆ ಟ್ಯಾಂಕ್ ಗಲೀಜಿರಬಾರ್ದು, ಟ್ಯಾಂಕ್ ಕ್ಲೀನಾಗಿರಬೇಕು. ದನಕರುಗಳು ಕುಡಿಯೋದು ಅವು ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ವ್ಯವಸ್ಥೆ ಮಾಡ್ತಾಯಿದ್ದೀನಿ ಸರ್. ರಾಮಚಂದ್ರ ಅಂತ ಹೇಳಿ, ನಾನು ನಮ್ಮ KSRTC ನೌಕರ ಹಾಗೂ ನಮ್ಮ ಈ ಸಂಘದ ಒಬ್ಬ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್.